ಎಲ್ರಿಗೂ ನಮಸ್ಕಾರ. ಇವತ್ತು ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿ ತೊಗೊಳ್ಳಿ. ಬಾಣಲಿಗೆ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದು ನೀಟಾಗಿ ಕ್ಯಾಪ್ಸಿಕಮ್ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ 2 ರಿಂದ 3 ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕಿ ಆದಮೇಲೆ ಟೊಮೊಟೊ ನೀಟಾಗಿ ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ಳಿ. ಅದಾದಮೇಲೆ ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಅದು ಒಂದು ಬೌಲಿಗೆ 5 ರಿಂದ 6 ಮೊಟ್ಟೆ ತೊಗೊಳ್ಳಿ. ಮೊಟ್ಟೆ ತೊಗೊಂಡು ಅದನ್ನ ಫೋರ್ಕಿಂದ ನೀಟಾಗಿ ಹೊಡ್ಕೊಳ್ಳಿ. ಅದು ನೀಟಾಗಿ ಎಲ್ಲ ಇದು ಮಾಡಿಕೊಂಡು ಅದನ್ನು ಬಾಣಲಿಗೆ ಹಾಕ್ಕೊಳ್ಳಿ. ಬಾಣಲಿಗೆ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಮೊಟ್ಟೆ ಸಣ್ಣ ಸಣ್ಣ ಬಿಡಿ ಬಿಡಿ ಆಗೋ ಥರ ಮೊಟ್ಟೆ ನೀಟಾಗಿ ಹುರ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದಕ್ಕೆ ಗರಂ ಮಸಾಲ ಹಾಕ್ಕೊಳ್ಳಿ. ಗರಂ ಮಸಾಲ ಹಾಕಾದಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಗರಂ ಮಸಾಲೆ ಎಲ್ಲ ಮೊಟ್ಟೆಗೂ ಅಂಟೋ ಥರ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಮುಂಚೆ ಹಾಕೋಬೇಕಿತ್ತು, ನಾನು ಮರ್ತುಬಿಟ್ಟೆ. ಉಪ್ಪು ಹಾಕ್ಕೊಳ್ಳಿ. ಗರಂ ಮಸಾಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಇವಾಗ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಮುಂಚೆನೇ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ತಣ್ಣಗಾಗಲಿ ಅಂತ. ಅನ್ನ ಸ್ವಲ್ಪ ತಣ್ಣಗಾದರೆ ನಾವು ಎಗ್ ರೈಸಿಗೆ ಮಿಕ್ಸ್ ಮಾಡಿದಾಗ ಅನ್ನ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ. ಇವಾಗ ನೀಟಾಗಿ ಎಲ್ಲದಕ್ಕೂ ಎಲ್ಲ ಅನ್ನದ ಅಗಲುಗಳಿಗೂ ಕೆಳಗಡೆ ಇರೋ ಮಸಾಲೆ ಅಂಟೋ ಥರ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ರೆಡಿ ಆಯಿತು ಟೇಸ್ಟಿ ಆ್ಯಂಡ್ ಈಸಿ ಎಗ್ ರೈಸ್. ಥ್ಯಾಂಕ್ ಯು.